ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಯಾವುದು ರುದರ್ಫೋರ್ಡ್ಸ್ ಆಲ್ಫಾ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟನ್ನು ನೋಡಿದ್ವಿ ಅಲ್ವಾ. ಸೊ ಎಕ್ಸ್ಪೆರಿಮೆಂಟಿಂದ ನಮ್ಗೆ ಏನೇನು ಗೊತ್ತಾಗಿತ್ತು, ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟ್ರಿಂಗ್ನ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ರುದರ್ಫೋರ್ಡ್ ಮಾಡಿರೋಂಥ ಎಕ್ಸ್ಪೆರಿಮೆಂಟಿಂದ ಸೈಜ್ ಆಫ್ ದ ನ್ಯೂಕ್ಲಿಯಸ್ನ ಡಿಟರ್ಮೈನ್ ಮಾಡ್ಬೋದು ಅಂತ ಹೇಳಿ ಲಾಸ್ಟಿಗೆ ಒಂದು ಕನ್ಕ್ಲೂಷನ್ನ ಕೊಟ್ಟಿದ್ವಿ ಅಲ್ವಾ. ಸೊ ನೆಕ್ಸ್ಟ್ ಅದೇನೇ ಇಲ್ಲಿ ಡಿಸ್ಟೆನ್ಸ್ ಆಫ್ ದಿ ಕ್ಲೋಸೆಸ್ಟ್ ಅಪ್ರೋಚ್ ಆರ್ ಸೈಜ್ ಆಫ್ ದ ನ್ಯೂಕ್ಲಿಯಸ್. ಅಕಾರ್ಡಿಂಗ್ ಟು ರುದರ್ಫೋರ್ಡ್ ಪ್ರಕಾರ ಏನು ಅಂತ ಹೇಳಿದ್ರೆ, ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟ್ ಆಫ್ ಎ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟ್ರಿಂಗ್ ಕ್ಯಾನ್ ಬಿ ಯೂಸ್ ಟು ಎಸ್ಟಿಮೇಟ್ ದ ಸೈಜ್ ಆಫ್ ದ ನ್ಯೂಕ್ಲಿಯಸ್. ಇದೇ ಕನ್ಕ್ಲೂಷನ್ನ ನಾವು ಯಾವುದ್ರಲ್ಲಿ ಹೇಳಿದ್ವಿ, ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಹೇಳಿದ್ವಿ ಅಲ್ವಾ. ಸಪೋಸ್ ಅನ್ ಆಲ್ಫಾ ಪಾರ್ಟಿಕಲ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್. ಸಪೋಸ್ ಇವಾಗ ಯಾವುದೋ ಒಂದು ನ್ಯೂಕ್ಲಿಯಸ್ ಇದೆ, ಆ ಒಂದು ಆಲ್ಫಾ ಪಾರ್ಟಿಕಲು ನ್ಯೂಕ್ಲಿಯಸ್ನ ಸೆಂಟರ್ ಆಫ್ ದ ಆಟಮಿಗೆ ಹೋಯಿತು ಅಂತ ಹೇಳಿದಾಗ ಸೊ ಇಟ್ ರಿಫ್ಲೆಕ್ಟ್ಸ್ ಬ್ಯಾಕ್ ಅಲ್ವಾ. ಇದನ್ನು ನಾವು ನೋಡಿದ್ವಿ. ಅದೇನೇ ಇಲ್ಲಿ 1, 1' 2 ಮತ್ತು 2' ಹೀಗೆ ನೋಡಿದ್ವಿ ಸ್ಕ್ಯಾಟ್ರಿಂಗ್ ಆಗೋದು. ಸೊ ಆ ಸ್ಕ್ಯಾಟ್ರಿಂಗ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ನ ನೋಡಿದ್ವಿ. ಸೊ ದಟ್ ಈಸ್ ಶೋನ್ ಇನ್ ಎ ಫಿಗರ್. As it approaches the positive nucleus, it experiences repulsive force due to the nucleus, and its kinetic energy starts getting converted into electrostatic potential energy of the system. ಸೊ ರಿಪಲ್ಸಿವ್ ಫೋರ್ಸಿಂದ ಏನಾಗ್ತಾ ಹೋಗುತ್ತೆ, ಅದು ಒಂದು ರಿಪಲ್ಸಿವ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಆ ಒಂದು ಕೈನೆಟಿಕ್ ಎನರ್ಜಿ ಏನಾಗ್ತಾ ಹೋಗುತ್ತೆ, ಕಂಪ್ಲೀಟಾಗಿ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. Therefore, the alpha particle slows down at some distance r0 from the nucleus. It stops for a moment and then begins to retrace its path. ಅವಾಗ ಏನಾಯಿತು, ಇಲ್ಲಿ ಹೀಗೆ ಬರ್ತಿದೆ ಅಂತ ಹೇಳಿದಾಗ ಬರ್ತಿದಂಗೆ ಸ್ಲೋ ಡೌನ್ ಆಗಿ ವಾಪಸ್ಸು ತನ್ನ ಪಾತಲ್ಲಿ ಹೋಗುತ್ತೆ ಅಂತ ಹೇಳಿದಾಗ ಎಷ್ಟು ನಮಗೆ ಆ್ಯಂಗಲ್ 180 ಡಿಗ್ರಿಯಲ್ಲಿ ಏನಾಯಿತು, ನಮಗೆ ರೀಟ್ರೇಸ್ ಆಯಿತು ಒಂದು ಆಲ್ಫಾ ಪಾರ್ಟಿಕಲು. ಯಾವ ಡಿಸ್ಟೆನ್ಸಲ್ಲಿ ಆಯಿತು, ಸೊ ದಟ್ ಈಸ್ ಅ ಡಿಸ್ಟೆನ್ಸ್ ಆಫ್ r0 ಫ್ರಮ್ ದ ನ್ಯೂಕ್ಲಿಯಸ್. ಸೊ ಆ ಒಂದು ನ್ಯೂಕ್ಲಿಯಸ್ಸಿಂದ ಸಮ್ ಡಿಸ್ಟೆನ್ಸ್ r0 ಏನಾಯಿತು, ಒಂದು ರೀಟ್ರೇಸ್ ವಾಪಸ್ ಹೋಯಿತು ಅದು. It stops for a moment and then begins to retrace its path, that is, it is scattered through an angle 180 degree. The distance r0 is called the distance of closest approach. ಅದನ್ನು ನಾವೇನು ಹೇಳ್ತೀವಿ, ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂತ ಹೇಳ್ತೀವಿ, ಕ್ಲೋಸೆಸ್ಟ್ ಅಪ್ರೋಚ್ ಅಂತ ಹೇಳ್ತೀವಿ. At a distance r0, the entire initial kinetic energy of the alpha particle gets converted into electrical potential energy of the system. ಈ ಒಂದು ಪಾಯಿಂಟಲ್ಲಿ ಎಂಟೈರ್ ಕೈನೆಟಿಕ್ ಎನರ್ಜಿ ಏನಿರುತ್ತೆ ಅದು ಪೂರ್ತಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಅಥವಾ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿಯಾಗಿ ಏನಾಗುತ್ತೆ, ಕನ್ವರ್ಟ್ ಆಗ್ತಾ ಹೋಗುತ್ತೆ. ದ ಆಲ್ಫಾ ಪಾರ್ಟಿಕಲ್ ನಾವು ರೀಟ್ರೇಸಸ್ ಇಟ್ಸ್ ಪಾತ್. ಅವಾಗ ಏನಾಯಿತು, ವಾಪಸ್ಸು ತನ್ನ ಪಾತಿಗೆ ಬಂದಿದ್ದ ಪಾತಿಗೆ ವಾಪಸ್ ಹೋಗುತ್ತೆ. ಹಾಗಾದರೆ ಲೆಟ್ ಎಮ್ ಬಿ ದ ಮಾಸ್. ಹಾಗಾದರೆ ಎಮ್ ಮಾಸ್ ಅಂತ ಇದೆ ಅಂತ ಇಟ್ಕೋಣ, ವಿ ಇಸ್ ಅ ಇನಿಷಿಯಲ್ ವೆಲಾಸಿಟಿ ಅಂತ ಇಟ್ಕೋಣ, Q1 ಇಸ್ ಅ ಚಾರ್ಜ್ ಆಫ್ ದ ಆಲ್ಫಾ ಪಾರ್ಟಿಕಲ್. ಆ ಒಂದು ಆಲ್ಫಾ ಪಾರ್ಟಿಕಲ್ನ ಮಾಸ್ ಎಮ್ ಇದೆ, ವಿ ವೆಲಾಸಿಟಿಯಲ್ಲಿ ಬರ್ತಾ ಇದೆ, ಇನಿಷಿಯಲ್ ವೆಲಾಸಿಟಿ ವಿ ಅಲ್ಲಿ ಬರ್ತಿದೆ, Q1 ಅನ್ನೋದು ಚಾರ್ಜ್ ಇದೆ ಅಂತ ಇಟ್ಕೊಂಡಾಗ, ಆ್ಯಂಡ್ Q2 ಇಸ್ ಅ ಚಾರ್ಜ್ ಅಂತ ನ್ಯೂಕ್ಲಿಯಸ್ ಅಂತ ಇಟ್ಕೊಂಡ್ರೆ, ಸೊ ಆಲ್ಫಾ ಪಾರ್ಟಿಕಲ್ನ ಚಾರ್ಜ್ ಏನು ಗೊತ್ತು ನಮಗೆ 2e, ಆ್ಯಂಡ್ ನ್ಯೂಕ್ಲಿಯಸ್ನ ಚಾರ್ಜು Ze ಅಂತ ಬರೀತೀವಿ ನಾವು. ಓಕೆ, ಸೊ therefore initial kinetic energy of the particle is equal to half mv² ಆಯಿತು, ನಮಗೆ ಗೊತ್ತಿದೆ ಅಲ್ವಾ. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ವೆನ್ ದ ಆಲ್ಫಾ ಪಾರ್ಟಿಕಲ್ ಈಸ್ ಎಟ್ ಎ ಡಿಸ್ಟೆನ್ಸ್ r0 ಇದೆ ನ್ಯೂಕ್ಲಿಯಸ್ಸಿಂದ ಇಲ್ಲಿ ಆಲ್ಫಾ ಪಾರ್ಟಿಕಲ್ ವಾಪಸ್ ಹೋಗೋಕ್ಕೆ ಟ್ರೈ ಮಾಡ್ತಿದೆ ಅಂತ ಹೇಳಿದಾಗ ಇದು ಡಿಸ್ಟೆನ್ಸ್ ಎಷ್ಟಲ್ಲಿರುತ್ತೆ, ನಮಗೆ r0 ಅನ್ನೋ ಡಿಸ್ಟೆನ್ಸಲ್ಲಿರುತ್ತೆ. ಫ್ರಮ್ ದ ನ್ಯೂಕ್ಲಿಯಸ್ ಇಸ್ ಗಿವನ್ ಬೈ u ಇಸ್ ಈಕ್ವಲ್ ಟು, ಹಾಗಾದರೆ u ಇಸ್ ಈಕ್ವಲ್ ಟು 1/4πε0 Q1 Q2 divided by R0. ಓಕೆ, ದಟ್ ಈಸ್ ಈಕ್ವಲ್ ಟು Q1ಗೆ ಏನು ಬರ್ಕೊತೀವಿ ನಾವು 2e ಬರ್ಕೊತೀವಿ, ಆ್ಯಂಡ್ Q2ಗೆ ಏನು ಬರ್ಕೊಳ್ತೀವಿ ZE ಬರ್ಕೊಳ್ತೀವಿ. ಅಲ್ಲೇನಾಯ್ತು ಹಾಗಾದರೆ 1/4πε0 ಇಂಟು 2ZE² ಡಿವೈಡೆಡ್ ಬೈ R0 ಆಯಿತು. ಓಕೆ, ಅಕಾರ್ಡಿಂಗ್ ಟು ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ K ಇಸ್ ಈಕ್ವಲ್ ಟು U. This kinetic energy is equal to electric potential energy according to law of conservation of energy. So ಅವಾಗ ಏನು ಬರ್ಕೊಳ್ತೀವಿ ಅಂದರೆ half mv² is equal to half mv² is equal to 1/4πε0 2ZE² divided by R0 ಆಯಿತು. ಓಕೆ, ಆ್ಯಂಡ್ ದೆನ್ half mv² ಅಂತ ಹೇಳಿದ್ರೆ k is equal to 1/4πε0 2ZE² ಡಿವೈಡೆಡ್ ಬೈ R0 ಆಯಿತು. R0ಗೆ ಏನು ಎಕ್ಸ್ಪ್ರೆಷನ್ ಬರ್ಕೋಬೋದು, ಹಾಗಾದರೆ R0 ಇಸ್ ಈಕ್ವಲ್ ಟು 1/4πε0 2ZE² ಬೈ ಕೆ. ಈ R0 ತೆಗೆದು ಕೆಗೆ ಹಾಕೋಣೋದು, ಕೆ ತೆಗೆದು R0ಗೆ ಹಾಕೋಣೋದು ಅಷ್ಟೇ. ಓಕೆ,
ಸೊ ದಟ್ ಇಸ್ ಅ ಡಿಸ್ಟೆನ್ಸ್ ಆಫ್ ದ ಕ್ಲೋಸೆಸ್ಟ್ ಅಪ್ರೋಚ್, ದಟ್ ಈಸ್ ರೇಡಿಯಸ್ ಬಂದಿರೋಂಥ ಒಂದು ರೇಡಿಯಸ್. ಆಲ್ಫಾ ಪಾರ್ಟಿಕಲು ಯಾವ ಒಂದು ಇದರಲ್ಲಿ ಡಿಸ್ಟೆನ್ಸಲ್ಲಿ ಏನಾಗುತ್ತೆ ರೀಟ್ರೇಸ್ ಆಗ್ತಿದೆ, ಆ ಒಂದು ಡಿಸ್ಟೆನ್ಸ್ ಆಫ್ ದ ಕ್ಲೋಸೆಸ್ಟ್ ಅಪ್ರೋಚ್ ಅಂತ ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್ ಹಿಯರ್ ಆರ್ ಸಮ್ ನೋಟ್. ದ ರೇಡಿಯಸ್ ಆಫ್ ದ ನ್ಯೂಕ್ಲಿಯಸ್ ಆರ್ ವಿಲ್ ಬಿ ಲೆಸ್ ದೆನ್ ಆರ್ ನಾಟ್. ಆ ಒಂದು ನ್ಯೂಕ್ಲಿಯಸ್ ಆರ್ ನಾಟ್ಗಿಂತ ಏನಾಗಿರುತ್ತೆ ಇನ್ನು ಕಡಿಮೆ ಇರುತ್ತೆ. The value of R naught depends upon the initial kinetic energy of the alpha particle. Alpha particle ನ initial kinetic energy ಮೇಲೆ ಏನಾಗಿರುತ್ತೆ ಡಿಪೆಂಡ್ ಆಗಿರುತ್ತೆ. If the value of K is large, then alpha particle will reach extremely close to the nucleus. ಸೊ ಇಲ್ಲಿ ಆಲ್ಫಾ ಕೆ ಲಾರ್ಜ್ ಇದೆ ಅಂತ ಹೇಳಿದಾಗ ಎಕ್ಸ್ಟ್ರೀಮ್ಲಿ ಕ್ಲೋಸ್ ಟು ನ್ಯೂಕ್ಲಿಯಸ್, ಆಲ್ಫಾ ಪಾರ್ಟಿಕಲು ನ್ಯೂಕ್ಲಿಯಸ್ಗೆ ತುಂಬ ಕ್ಲೋಸ್ ಆಗಿ ಇರುತ್ತೆ, ಅಪ್ರೋಚ್ ಮಾಡಿರುತ್ತೆ ಅಂತ ಅರ್ಥ. ಅಂಡರ್ ದಿಸ್ ಕಂಡೀಷನ್ ದ ನ್ಯೂಕ್ಲಿಯರ್ ಫೋರ್ಸಸ್ ವಿಲ್ ಬಿಕಮ್ ಆ್ಯಕ್ಟಿವ್. ಈ ಒಂದು ಕಂಡೀಷನಲ್ಲಿ ನ್ಯೂಕ್ಲಿಯರ್ ಫೋರ್ಸ್ ಏನಾಗ್ತಾ ಹೋಗುತ್ತೆ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ಫಾ ಪಾರ್ಟಿಕಲ್ಸ್ ವಿಲ್ ಪೆನೆಟ್ರೇಟ್ ಇನ್ ಟು ದ ನ್ಯೂಕ್ಲಿಯಸ್. ಆಲ್ಫಾ ಪಾರ್ಟಿಕಲು ಡೈರೆಕ್ಟಾಗಿ ನ್ಯೂಕ್ಲಿಯಸ್ನ ಏನು ಮಾಡುತ್ತೆ ಪೆನೆಟ್ರೇಟ್ ಮಾಡುತ್ತೆ, ಅಂದರೆ ಸೀದಾ ನ್ಯೂಕ್ಲಿಯಸ್ಸಿಗೆ ಹೋಗಿ ಹಿಟ್ ಮಾಡುತ್ತೆ. Therefore, alpha particles with kinetic energy greater than certain value cannot be scattered back by the nucleus. Alpha particles with kinetic energy greater than the certain values. ಮಿನಿಮಮ್ ಕೈನೆಟಿಕ್ ಎನರ್ಜಿಗಿಂತ ಜಾಸ್ತಿ ಇದೆ ಅಂತ ಹೇಳಿದಾಗ ಆ ಒಂದು ಏನು ವ್ಯಾಲ್ಯೂ ಇದೆ ಅಂತ ಹೇಳಿದಾಗ ಆಲ್ಫಾ ಪಾರ್ಟಿಕಲ್ಗೆ ದೇ ಕೆನಾಟ್ ಬಿ ಸ್ಕ್ಯಾಟರ್ಡ್ ಬ್ಯಾಕ್. ಸ್ಕ್ಯಾಟರ್ಡ್ ಆಗಲ್ಲ, ಯಾಕಂದರೆ ಅಲ್ಲಿ ರಿಪಲ್ಸಿವ್ ಫೋರ್ಸ್ಗಿಂತ ಕೈನೆಟಿಕ್ ಎನರ್ಜಿ ಏನಾಯ್ತು ಅಲ್ಲಿ ಜಾಸ್ತಿ ಇದೆ ಅಂತ ಹೇಳಿದಾಗ ವಾಪಸ್ ಬರಲಿಕ್ಕಾಗಲ್ಲ, ಡೈರೆಕ್ಟಾಗಿ ಹೋಗುತ್ತೆ ಹೀಗೆ. ಓಕೆ, it cannot be scattered back. Next, Rutherford's model of an atom. On the basis of the results of alpha ray scattering experiment, ಆಲ್ಫಾ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ ಮೇಲೆ ಕೆಲವೊಂದು ಮಾಡೆಲ್ಗಳಿಗೆ ಒಂದೊಂದಿಷ್ಟು ಇನ್ವೆನ್ಷನ್ಸ್ ಮಾಡಿ ಕೆಲವೊಂದು ಕಾನ್ಸೆಪ್ಟ್ಸ್ನ ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋದ್ರು. ಅದೇನೇನಂತ ನೋಡೋಣ ಇಲ್ಲಿ. ಆಲ್ ದ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಆಲ್ಮೋಸ್ಟ್ ಆಲ್ ಮಾಸ್ ಆಫ್ ದ ಆಟಮ್ ಆರ್ ಕಾನ್ಸಂಟ್ರೇಟೆಡ್ ಇನ್ ಸ್ಮಾಲ್ ರೀಜನ್. ನಾವು ಮೇಲೆ ಹೇಳ್ಕೊಂಡ್ವಿ ಅಲ್ವಾ, ನೋಟಲ್ಲಿ ಓದಿದ್ವಿ ನಾವು. ಆಲ್ ದ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಆಲ್ಮೋಸ್ಟ್ ಆಲ್ ದ ಆಟಮ್ಸ್ ಆರ್ ಕಾನ್ಸಂಟ್ರೇಟೆಡ್ ಇನ್ ಎ ಸ್ಮಾಲ್ ರೀಜನ್. ಸೊ ಆಟಮ್ ಅಂತ ಹೇಳಿದಾಗ ಇಟ್ ಈಸ್ ಕಾನ್ಸಂಟ್ರೇಟೆಡ್ ಇನ್ ಎ ವೆರಿ ಸ್ಮಾಲ್ ರೀಜನ್ ಅಂತ ಹೇಳ್ತೀವಿ. ಆಲ್ ದ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಆಲ್ಮೋಸ್ಟ್ ಆಲ್ ಮಾಸ್ ಆಫ್ ದ ಆಟಮ್, ಆಟಮಿನ ಪ್ರತಿಯೊಂದು ಮಾಸು ಕೂಡ ಒಂದು ಸ್ಮಾಲ್ ರೀಜನಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೆ. ಅಟ್ ದ ಸೆಂಟರ್ ಆಫ್ ದ ಆಟಮ್ ದಿಸ್ ಸೆಂಟ್ರಲ್ ಕೋರ್ ಇಸ್ ಕಾಲ್ಡ್ ಆಸ್ ನ್ಯೂಕ್ಲಿಯಸ್. ಅದನ್ನು ಏನು ಹೇಳ್ತೀವಿ ನಾವು ನ್ಯೂಕ್ಲಿಯಸ್ ಅಂತ ಓದಿದ್ವಿ. ಓಕೆ, ಎಷ್ಟು ಗೊತ್ತಿತ್ತು ನಮಗೆ ಏನು ಆಟಮ್ ಅಂತ ಹೇಳಿದ್ರೆ ಇಟ್ ಕನ್ಸಿಸ್ಟ್ ಆಫ್ ಎ ನ್ಯೂಕ್ಲಿಯಸ್ ಅಂತ ಗೊತ್ತಿತ್ತು. ನ್ಯೂಕ್ಲಿಯಸಲ್ಲಿ ನ್ಯೂಟ್ರಾನ್ಸ್ ಮತ್ತು ಪ್ರೋಟಾನ್ಸ್ ಇರುತ್ತೆ ಆ್ಯಂಡ್ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಅಂತ ಗೊತ್ತಿತ್ತು. ಅಷ್ಟೇ ಬಿಟ್ಟರೆ ಈ ಒಂದು ಕಾನ್ಸೆಪ್ಟನ್ನು ಇನ್ನೊಂಚೂರು ಎಲಾಬ್ರೇಟ್ ಆಗಿ ಹೇಳ್ಕೊಳ್ತಾ ಹೋಗ್ತೀವಿ ಇಲ್ಲಿ. So at the center of the atom, this central core is called nucleus. Hence the model is sometimes called nuclear model ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಈ ಒಂದು ಮಾಡೆಲ್ನ ನಾವೇನು ಹೇಳ್ತೀವಿ ನ್ಯೂಕ್ಲಿಯರ್ ಮಾಡೆಲ್ ಅಂತ ಹೇಳ್ತೀವಿ. ರೆದರ್ಫೋರ್ಡ್ ಮಾಡೆಲ್ನ ನ್ಯೂಕ್ಲಿಯರ್ ಆಟಮಿಕ್ ಮಾಡೆಲ್ನ ನಾವು ನ್ಯೂಕ್ಲಿಯರ್ ಮಾಡೆಲ್ ಅಂತಲೂ ಕೂಡ ಹೇಳ್ತೀವಿ. ಎಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಸರ್ಕ್ಯುಲರ್ ಆರ್ಬಿಟ್. ಸೊ ಸರ್ಕ್ಯುಲರ್ ಆರ್ಬಿಟಲ್ಲಿ ಏನಾಗ್ತಾ ಇರುತ್ತೆ ಎಲೆಕ್ಟ್ರಾನ್ಸು ರಿವಾಲ್ವ್ ಆಗ್ತಾ ಇರುತ್ತೆ. The total positive charge on the nucleus is equal to the total negative charge of the electrons outside the nucleus, since an atom is electrically neutral ಅಲ್ವಾ. The total positive charge on the nucleus, ಸೊ ಆ ನ್ಯೂಕ್ಲಿಯಸ್ ಮೇಲೆ ಇರೋಂಥ ಒಂದು ಪಾಸಿಟಿವ್ ಚಾರ್ಜು, ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಿರೋಂಥ ಒಂದು ಟೋಟಲ್ ನೆಗೆಟಿವ್ ಚಾರ್ಜು ಅವು ಏನಾಗಬೇಕು, ಇಟ್ ಶುಡ್ ಬಿ ಈಕ್ವಲ್. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಎಲೆಕ್ಟ್ರಾನ್ ಮೇ ಫಾಲ್ ಇನ್ ಟು ದ ನ್ಯೂಕ್ಲಿಯಸ್ಸಲ್ಲಿ ಬೀಳುವಂಥ ಚಾನ್ಸಸ್ ಇರುತ್ತೆ. Next, total. So here are some derivations. Total energy of electron in hydrogen atom in terms of orbit radius ಅಥವಾ ರೇಡಿಯಸ್ನ ಆರ್ಬಿಟ್ ಎಷ್ಟಿದೆ ಅದ್ರ ಮೇಲೆ ನೋಡಿಕೊಂಡು ಟೋಟಲ್ ಎನರ್ಜಿಗೆ ಒಂದು ಎಕ್ಸ್ಪ್ರೆಷನ್ ನೋಡ್ತಾ ಹೋಗೋಣ. Rutherford provided stability to the atom. It is because the centripetal force required by the electrons for revolution is provided by the electrostatic force of attraction between the electrons and the nucleus. ಈಗ ಯಾವುದೋ ಒಂದು ಆಬ್ಜೆಕ್ಟು ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗಬೇಕಂತ ಹೇಳಿದಾಗ ಲಾಸ್ಟ್ ಇಯರ್ ಕಾನ್ಸೆಪ್ಟಲ್ಲಿ ಓದಿದ್ರಿ, ಇಟ್ ಶುಡ್ ಪ್ರೊವೈಡ್ 2 ಈಕ್ವಲ್ ಫೋರ್ಸಸ್.
ಅಲ್ವಾ. ಯಾವುದ್ಯಾವುದು ಸೆಂಟ್ರಿಪಿಟಲ್ ಫೋರ್ಸು ಆ್ಯಂಡ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಓದಿದ್ರಿ. ಇಲ್ಲೂ ಅಷ್ಟೇ ಕೂಡ ಒಂದು ಎಲೆಕ್ಟ್ರಾನು ಸೇಮ್ ಆರ್ಬಿಟಲ್ಲಿ ರಿವಾಲ್ವ್ ಆಗ್ತಿದೆ ಅಂತ ಹೇಳಿದಾಗ ಇಟ್ ಶುಡ್ ಪ್ರೊವೈಡ್ ಆ ಒಂದು ನ್ಯೂಕ್ಲಿಯಸ್ಸು ಮತ್ತು ಎಲೆಕ್ಟ್ರಾನು ಏನಾಗ್ತಿದೆ, ನ್ಯೂಕ್ಲಿಯಸ್ ಇದೆ, ಎಲೆಕ್ಟ್ರಾನ್ ಅದು ಸುತ್ತ ರಿವಾಲ್ವ್ ಆಗ್ತಿದೆ ಅಂತ ಹೇಳಿದಾಗ ಅಲ್ಲಿ ಎರಡು ಫೋರ್ಸ್ ಕೂಡ ಈಕ್ವಲ್ ಆಗಬೇಕು. ಇಲ್ಲಿ ಯಾವುದು ನಮಗೆ ಒಂದು ಸೆಂಟ್ರಿಪಿಟಲ್ ಫೋರ್ಸು, ಇನ್ನೊಂದು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಕನ್ಸಿಡರ್ ಆ್ಯನ್ ಆಟಮ್ ಆಫ್ ಅಟಾಮಿಕ್ ನಂಬರ್ ಝೆಡ್. ಅಟಾಮಿಕ್ ನಂಬರ್ ಝೆಡ್ ಇರೋಂಥ ಒಂದು ಆಟಮ್ನ ಕನ್ಸಿಡರ್ ಮಾಡ್ಕೋಣ. ದ ಚಾರ್ಜ್ ಇನ್ ದ ನ್ಯೂಕ್ಲಿಯಸ್ ಇಸ್ ಪ್ಲಸ್ ಝೆಡ್ ಇ. ಸೊ ಚಾರ್ಜನ್ನು ಎಷ್ಟಿದೆ ನಮಗೆ ಪ್ಲಸ್ ಝೆಡ್ ಇ ಇದೆ. ನಾವು ಕನ್ಸಿಡರ್ ಆ್ಯನ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ದ ಆರ್ಬಿಟ್ ಆಫ್ ರೇಡಿಯಸ್ ಆರ್. ರೇಡಿಯಸ್ ಆರ್ ಅಂತಂದರೆ ನಮಗಿಲ್ಲಿ ಎಲೆಕ್ಟ್ರಾನ್ ಆ ಒಂದು ಆರ್ಬಿಟಲ್ಲಿ ರೇಡಿಯಸ್ ಆರಲ್ಲಿ ಏನಾಗುತ್ತೆ, ರಿವಾಲ್ವ್ ಆಗ್ತದೆ ಅಂತ ಇಟ್ಕೋಣ. Let m be the mass of the electron, m be the mass of the electron next to minus e be the charge and v be the velocity of the electron. ಅಲ್ವಾ, ಗೊತ್ತಿದೆ ನಮಗೆ ಇದು ಮೈನಸ್ ಇ ಅಂದರೆ ಚಾರ್ಜ್ ಅಂದರೆ ಎಲೆಕ್ಟ್ರಾನು, ವಿ ಅಂದರೆ ವೆಲಾಸಿಟಿ ಆ್ಯಂಡ್ ಎಮ್ ಅಂತ ಹೇಳಿದ್ರೆ ಮಾಸ್. Electrostatic force of attraction between electron and nucleus is given by again. So here Fe is equal to 1 by 4 pi epsilon Ze square divided by r square ಅಂತ ಬರೀತೀವಿ. Ze q1 q2 here F is equal to 1 by 4 pi epsilon naught q1 q2 divided by r square ಬರೀತಿದ್ವಿ ಅಲ್ವಾ. ಅದೇ ಥರನೇ 1 by 4 pi epsilon naught q1 ಒಂದ್ರದ್ದು ಮಾಸ್ ಏನಿದೆ ಅಲ್ಲಿ ನಮಗೆ ಇಲೆಕ್ಟ್ರಾನಿಂದ ಮಾಸು ಇ ಇದೆ, ನ್ಯೂಕ್ಲಿಯಸ್ಸಿನ ಮಾಸು ಝಡ್ ಇ ಇದೆ. ಸೊ ಝಡ್ ಇ ಇಂಟು ಇ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆಯಿತು. ಝಡ್ ಇ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆಯಿತು. ಓಕೆ, ದಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. Next, centripetal force is given by centripetal force is required to keep the electron moving in a circular path. Centripetal force ಇಲ್ಲ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಏನಾಗುತ್ತೆ, ನ್ಯೂಕ್ಲಿಯಸ್ಸಲ್ಲಿ ಬೀಳೋ ಅಂಥ ಚಾನ್ಸಸ್ ಇರುತ್ತೆ. ಸೊ ದಟ್ ಈಸ್ ವಿ ನೋ ದಟ್ ಎಕ್ಸ್ಪ್ರೆಷನ್ ಫಾರ್ ದ centripetal force is given by mv square by r. So since the atom is stable, atom ಸ್ಟೇಬಲ್ ಆಗಿರೋದ್ರಿಂದ this electrostatic force is equal to the centripetal force. Electrostatic force centripetal force ಗೆ ಏನಾಗುತ್ತೆ, ಈಕ್ವಲ್ ಆಗುತ್ತೆ. ಸೊ ದಟ್ 1 by 4 pi epsilon naught into Ze square divided by r square that is equal to mv square by r. ಆಯಿತು. ಓಕೆ, ಆ್ಯಂಡ್ ಫಾರ್ ಹೈಡ್ರೋಜನ್ ಆಟಮ್, ಸೊ ಹೈಡ್ರೋಜನ್ ಆಟಮ್ಗೆ Z ಏನಾಗಿರುತ್ತೆ, ಯಾವಾಗಲೂ 1 ಆಗಿರುತ್ತೆ. Z 1 ಆಗಿರುತ್ತೆ. Thus the relation between the orbit radius and the electron velocity is given by r is equal to, ಅವಾಗ r ತೊಗೊಂಡ್ರೆ ಏನಾಯ್ತಲ್ಲಿ ಇಲ್ಲಿ ಝಡ್ಡಿಗೆ 1 ಹಾಕೋಣೋದು. ನೆಕ್ಸ್ಟು ಆರಿಗೆ ತೊಗೊಂಡ್ರೆ ಎಕ್ಸ್ಪ್ರೆಷನ್ ಏನಾಯಿತು, ಇಲ್ಲಿ 1 r 1 ಇಲ್ಲಿ ಕ್ಯಾನ್ಸಲ್ ಆಯಿತು. 1 by 4 pi epsilon naught Ze square divided by r square that is equal to mv square by r. So here 1 r cancel ಆಯಿತು. 1 by 4 pi epsilon naught Ze square by r is equal to mv square ಆಯಿತು. here Z is equal to 1 ಅಂದರೆ r is equal to ಏನು ಬಂತು, mv square r is equal to Ze square divided by 4 pi epsilon naught ಆಯಿತು. ಸೊ ಝಡ್ಡಿಗೆ 1 ಅಂತ ಹೇಳಿದ್ರೆ e square by 4 pi epsilon naught ಆಯಿತು. ಆ್ಯಂಡ್ r is equal to e square by 4 pi epsilon naught into mv square ಆಯಿತು. ಓಕೆ, mv square ಆಯಿತು. ಸೊ ದಟ್ ಈಸ್ ಈಕ್ವೇಷನ್ 1. ನೆಕ್ಸ್ಟ್, ಎನರ್ಜಿ ಆಫ್ ದ ಎಲೆಕ್ಟ್ರಾನ್, ದಟ್ ಈಸ್ ಅ ರಿಲೇಷನ್ ಬಿಟ್ವೀನ್ ಆರ್ಬಿಟ್ ರೇಡಿಯಸ್. ಒಂದು ರೇಡಿಯಸ್ಗೆ ಒಂದು ಎಕ್ಸ್ಪ್ರೆಷನ್ ಬಂತು, ಇ ಸ್ಕ್ವೇರ್ ಡಿವೈಡೆಡ್ ಬೈ 4 pi epsilon naught mv square, ಈಕ್ವೇಷನ್ 1. ನೆಕ್ಸ್ಟ್, ಕೈನೆಟಿಕ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್. ಕೈನೆಟಿಕ್ ಎನರ್ಜಿ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ, k is equal to half mv square. ಸೊ mv square is equal to e square divided by 4 pi epsilon naught into r from equation 1. ಈಕ್ವೇಷನ್ 1ಗೆ mv square ಅಂತ ಹೇಳಿದ್ರೆ ಏನು ಬರ್ಕೊಬೋದು, 4 e square divided by 4 pi epsilon naught r ಅಂತ ಬರ್ಕೊಂಡು ಅದನ್ನ ಇಲ್ಲಿ ಎಕ್ಸ್ಪ್ರೆಷನ್ ಹಾಕ್ಕೊಂಡ್ರೆ 1 by 2 e square divided by 4 pi epsilon naught into r. ಸೊ ದಟ್ ಈಸ್ ಈಕ್ವೇಷನ್ 2, ಕೈನೆಟಿಕ್ ಎನರ್ಜಿ. ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಬಂದಾಗ, ಪೊಟೆನ್ಷಿಯಲ್ ಎನರ್ಜಿ 1 by 4 pi epsilon naught Ze ಚಾರ್ಜ್ ಆನ್ ದ ನ್ಯೂಕ್ಲಿಯಸ್, minus e charge on an electron, that is minus 1 by 4 pi epsilon naught Ze square by r ಆಯಿತು. Okay, so that is for hydrogen atom Z is equal to 1. Okay, ಇಲ್ಲಿ ನಮಗೆ ಗೊತ್ತಿದೆ ಈ ಎಕ್ಸ್ಪ್ರೆಷನ್ u is equal to 1 by 4 pi epsilon naught q1 q2 by r ಅನ್ನೋದು ಗೊತ್ತಿದೆ ನಮಗೆ.
ಸೊ ಹಾಗಾದರೆ ಯುಗೆ ಏನಾಯ್ತಲ್ಲಿ ಫಾರ್ z ಈಸ್ ಈಕ್ವಲ್ ಟು 1 ಮೈನಸ್ 1 ಬೈ 4 ಪೈ ಎಪ್ಸಿಲಾನ್ ನಾಟ್ ಇ ಸ್ಕ್ವೇರ್ ಬೈ ಆರ್ ಆಯಿತು. ಕನ್ಸಿಡರ್ ದಟ್ ಈಕ್ವೇಷನ್ 3. ನೆಕ್ಸ್ಟು ಟೋಟಲ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಅಂತ ಹೇಳಿದ್ರೆ ಕೈನೆಟಿಕ್ ಎನರ್ಜಿ ಪ್ಲಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ. ಸೊ 1/2 ಇ ಸ್ಕ್ವೇರ್ 4 ಪೈ ಎಪ್ಸಿಲಾನ್ ನಾಟ್ ಆರ್ ಪ್ಲಸ್ minus 1 by 4 pi epsilon naught e square by r, that is equal to 1/2 e square divided by 4 pi epsilon naught r minus 1 by 4 pi epsilon naught e square by r ಆಯಿತು. ಸೊ ಇದಿಷ್ಟು ತೊಗೊಂಡಾಗ ನಮ್ಗೆ ಏನಾಯ್ತಲ್ಲಿ ಕಾಮನ್ ಯಾವುದಿದೆ e square divided by 4 pi epsilon naught r ಅನ್ನೋದು ಕಾಮನ್ ಇದೆ. 1/2 minus 1 ಆಯಿತು, 1/2 minus 1 ಆಯಿತು. ಸೊ ದಟ್ ಈಸ್ ಈಕ್ವಲ್ ಟು ಮೈನಸ್ 1/2 ಉಳ್ಕೊಳ್ತು ನಮಗೆ ಇ ಸ್ಕ್ವೇರ್ ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ ಆರ್ ಆಯಿತು. ಓಕೆ, ದಸ್ ಟೋಟಲ್ ಎನರ್ಜಿಗೆ ಏನು ಬಂತು ನಮಗೆ ಇ ಈಸ್ ಈಕ್ವಲ್ ಟು ಮೈನಸ್ ಇ ಸ್ಕ್ವೇರ್ ಡಿವೈಡೆಡ್ ಬೈ 8 4 ಇಂಟು 2 ಅಂದರೆ 8 ಪೈ ಎಪ್ಸಿಲಾನ್ ನಾಟ್ ಇಂಟು ಆರ್ ಬಂತು. The total energy of the electron is negative. This implies that fact the electron is bound to the nucleus. ಟೋಟಲ್ ಎನರ್ಜಿ ನೆಗೆಟಿವ್ ಬಂತು, ನಮಗೆ ಎಲೆಕ್ಟ್ರಾನಿನ್ ಎನರ್ಜಿ ನೆಗೆಟಿವ್ ಬಂತು. ಇದರಿಂದ ನಾವೇನು ಹೇಳ್ಬೋದು, ಎಲೆಕ್ಟ್ರಾನ್ ಈಸ್ ಬೌಂಡ್ ಟು ದ ನ್ಯೂಕ್ಲಿಯಸ್, ನ್ಯೂಕ್ಲಿಯಸ್ಗೆ ಸ್ಟಿಕ್ ಆನ್ ಆಗಿದೆ. ಸೊ ನ್ಯೂಕ್ಲಿಯಸ್ನ ಸುತ್ತ ರಿವಾಲ್ವ್ ಆಗ್ತಾ ಇದೆ. ಇಫ್ ಇ ವೇರ್ ಪಾಸಿಟಿವ್ ಆ್ಯಂಡ್ ಎಲೆಕ್ಟ್ರಾನ್ ವಿಲ್ ನಾಟ್ ಫಾಲೋ ಎ ಕ್ಲೋಸ್ಡ್ ಆರ್ಬಿಟ್ ಅರೌಂಡ್ ದ ನ್ಯೂಕ್ಲಿಯಸ್ ಅಲ್ವಾ. ಈ ಪಾಸಿಟಿವ್ ಆಯಿತು ಅಂತ ಹೇಳಿದಾಗ ಎಲೆಕ್ಟ್ರಾನು ನಮಗೇನಾಗಲ್ಲ, ಒಂದೇ ಆರ್ಬಿಟಲ್ಲಿ ರಿವಾಲ್ವ್ ಆಗೋದಿಲ್ಲ. ಲಿಮಿಟೇಷನ್ಸ್ ಹಾಗಾದ್ರೆ ರುದರ್ಫೋರ್ಡಿಂದ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಏನೇನು ಇದರ ಲಿಮಿಟೇಷನ್ಸ್ ಅಂತ ಹೇಳಿದ್ರೆ, ಅಥವಾ ಏನೇನು ಡ್ರಾಬ್ಯಾಕ್ಸ್ ಅಂತ ಹೇಳಿದ್ರೆ, ಯಾವುದಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ, ಇಟ್ ಕೆನಾಟ್ ಎಕ್ಸ್ಪ್ಲೇನ್ ದ ಸ್ಟೆಬಿಲಿಟಿ ಆಫ್ ದ ಆಟಮ್. ಆಟಮ್ನ ಸ್ಟೆಬಿಲಿಟಿನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಇದರದ್ದು. ಸೊ ನಾವು ಇಲ್ಲೆಲ್ಲೂ ಆಟಮ್ನ ಸ್ಟೆಬಿಲಿಟಿನ ನಾವು ನೋಡಲಿಲ್ಲ. ಅಕಾರ್ಡಿಂಗ್ ಟು ಕ್ಲಾಸಿಕಲ್ ಎಲೆಕ್ಟ್ರೋಡೈನಮಿಕ್ಸ್, ಎ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಶುಡ್ ರೇಡಿಯೇಟ್ ಎನರ್ಜಿ ಕಂಟಿನ್ಯೂಸ್ಲಿ. ಸೊ ಕ್ಲಾಸಿಕಲ್ ಎಲೆಕ್ಟ್ರೋಡೈನಮಿಕ್ಸ್ ಪ್ರಕಾರ ಎಲೆಕ್ಟ್ರಾನು ರಿವಾಲ್ವ್ ಆಗ್ತಿರೋಂಥ ಎಲೆಕ್ಟ್ರಾನು ಎನರ್ಜಿನ ಕಂಟಿನ್ಯೂಸ್ ಆಗಿ ಏನಾಗಬೇಕು, ಪ್ರೊಡ್ಯೂಸ್ ಮಾಡ್ತಾ ಹೋಗಬೇಕು. ಡ್ಯೂ ಟು ದಿಸ್ ಕಂಟಿನ್ಯೂಸ್ ಲಾಸ್, ಎಲೆಕ್ಟ್ರಾನ್ ಮೂವ್ಸ್ ಇನ್ ಎ ಸ್ಪೈರಲ್ ಪಾತ್ ಟುವರ್ಡ್ಸ್ ಅ ನ್ಯೂಕ್ಲಿಯಸ್ ಆ್ಯಂಡ್ ಫೈನಲಿ ಫಾಲ್ಸ್ ಇನ್ ಟು ದ ನ್ಯೂಕ್ಲಿಯಸ್. ಇದ್ರ ಪ್ರಕಾರ ಏನು ಹೇಳಿದ್ದು ಅವರು, ರುದರ್ಫೋರ್ಡ್ ಏನು ಹೇಳಿದ್ದು, ನ್ಯೂಕ್ಲಿಯಸ್ನ ಸುತ್ತ ಎಲೆಕ್ಟ್ರಾನ್ಸು ರಿವಾಲ್ವ್ ಆಗ್ತಾ ಇರಬೇಕು. ಸೊ ಒಂದು ಪರ್ಟಿಕ್ಯುಲರ್ ರೇಡಿಯಸಲ್ಲೇ ರಿವಾಲ್ವ್ ಆಗ್ತಾ ಇರಬೇಕು ಅಂತ. ಹಾಗೆ ರಿವಾಲ್ವ್ ಆಗ್ತಾ ಆಗ್ತಾ ಆ ಒಂದು ಎಲೆಕ್ಟ್ರಾನು ಎನರ್ಜಿನ ಲೂಸ್ ಮಾಡಿಕೊಂಡು ಇಟ್ ಮೇ ಫಾಲ್ ಇನ್ ಟು ದ ನ್ಯೂಕ್ಲಿಯಸ್. ಈ ಥರ ಏನಾಗುತ್ತೆ, ನ್ಯೂಕ್ಲಿಯಸ್ ಒಳಗಡೆ ಬೀಳೋಂಥ ಚಾನ್ಸಸ್ ಇರುತ್ತೆ. ಡ್ಯೂ ಟು ದಿಸ್ ಕಂಟಿನ್ಯೂಸ್ ಲಾಸ್, ಎಲೆಕ್ಟ್ರಾನ್ ಮೂವ್ಸ್ ಇನ್ ಎ ಸ್ಪೈರಲ್ ಪಾತ್ ಟುವರ್ಡ್ಸ್ ಅ ನ್ಯೂಕ್ಲಿಯಸ್ ಆ್ಯಂಡ್ ಫೈನಲಿ ಫಾಲ್ಸ್ ಇನ್ ಟು ದ ನ್ಯೂಕ್ಲಿಯಸ್. ದಸ್ ಆಟಮ್ ಕೊಲ್ಯಾಪ್ಸಸ್ ಆರ್ ಇಟ್ ಕೆನಾಟ್ ಬಿ ಸ್ಟೇಬಲ್. ಬಟ್ ಆಟಮ್ಸ್ ಆರ್ ಸ್ಟೇಬಲ್. ಆಟಮ್ ಸ್ಟೇಬಲ್ ಅನ್ನೋ ಕಾನ್ಸೆಪ್ಟನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಇದರಿಂದ ಏನಾಯಿತು, ಆಟಮ್ನ ಸ್ಟೆಬಿಲಿಟಿನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಫೇಲ್ಯೂರ್ ಆಯಿತು ರುದರ್ಫೋರ್ಡ್ ಆಟಮ್ ಮಾಡಲು. Next, it cannot explain the origin of line spectra of atoms. According to the model, electron emits energy continuously, hence atom must give continuous spectrum, but atoms gives line spectra. So here ಇದನ್ನು ಕೂಡ ನಮಗೆ ಯಾವುದು ರುದರ್ಫೋರ್ಡ್ ಆಟಮ್ನ ಮಾಡೆಲ್ ಪ್ರಕಾರ ಲೈನ್ ಸ್ಪೆಕ್ಟ್ರಾ ಒರಿಜಿನೇಷನ್ನ ನಮಗೆ ಹೇಳಲಿಲ್ಲ. ಎಲ್ಲೂ ಒರಿಜಿನೇಷನ್ ಆಫ್ ದಿ ಲೈನ್ ಸ್ಪೆಕ್ಟ್ರಾ ಹೇಳಲಿಲ್ಲ ನಮಗೆ. ಅಕಾರ್ಡಿಂಗ್ ಟು ದಿಸ್ ಮಾಡೆಲ್, ಎಲೆಕ್ಟ್ರಾನ್ ಎಮಿಟ್ಸ್ ಎನರ್ಜಿ ಕಂಟಿನ್ಯೂಸ್ಲಿ. ಎನರ್ಜಿ ಕಂಟಿನ್ಯೂಸ್ ಆಗಿ ಎಮಿಟ್ ಈ ಒಂದು ಮಾಡೆಲ್ ಪ್ರಕಾರ ಎಲೆಕ್ಟ್ರಾನು ಎನರ್ಜಿನ ಕಂಟಿನ್ಯೂಸ್ ಆಗಿ ಏನಾಗಬೇಕು, ರೇಡಿಯೇಟ್ ಮಾಡಬೇಕು, ಸಪ್ಲೈ ಮಾಡಬೇಕದು. ಸೊ ಹೆನ್ಸ್ ಆಟಮ್ ಮಸ್ಟ್ ಗಿವ್ ಕಂಟಿನ್ಯೂಸ್ ಸ್ಪೆಕ್ಟ್ರಮ್. ಅವಾಗ ಏನಾಗಬೇಕು, ಆಟಮು ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಕೊಡಬೇಕು. ಆಟಮು ಕಂಟಿನ್ಯೂಸ್ ಆಗಿ ಸ್ಪೆಕ್ಟ್ರಮ್ ಕೊಡ್ತಾ ಹೋಗಿ, ಬಟ್ ಆಟಮ್ಸ್ ಗಿವ್ ಲೈನ್ ಸ್ಪೆಕ್ಟ್ರಾ. ಆಟಮ್ಸು ಏನಾಗುತ್ತೆ, ಬಟ್ ಲೈನ್ ಸ್ಪೆಕ್ಟ್ರಾ ಕೊಡ್ತಾ ಹೋಗುತ್ತೆ, ನಮಗೆ ಲೈನ್ ಸ್ಪೆಕ್ಟ್ರಮು ಬರ್ತಾ ಹೋಗುತ್ತೆ. ಸೊ ಇವೆರಡೂ ಕೂಡ ನಮಗೆ ಲಿಮಿಟೇಷನ್ಸ್. ಯಾವುದು ನಾವು ಈ ಚಾಪ್ಟರ್ ಹೇಳಬೇಕಾದ್ರೆ ನಾವು ಏನು ಹೇಳ್ಕೊಂಡಿದ್ವಿ, ಇಟ್ ಶುಡ್ ಯಾವುದೇ ಒಂದು ಅಟಾಮಿಕ್ ಮಾಡೆಲ್ ಇರ್ಬೋದು, ಆ ಅಟಾಮಿಕ್ ಮಾಡೆಲ್ ಏನೇನು ಹೇಳಬೇಕು, ನಮಗೆ ಅಟಾಮಿಕ್ ಸ್ಪೆಕ್ಟ್ರನ ಎಕ್ಸ್ಪ್ಲೇನ್ ಮಾಡಬೇಕು, ನ್ಯೂಟ್ರಾಲಿಟಿನ ಮಾಡಬೇಕು, ಸ್ಟೆಬಿಲಿಟಿನ ಎಕ್ಸ್ಪ್ಲೇನ್ ಮಾಡಬೇಕು. 3 ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡಿದರೆ ಅದನ್ನು ನಾವೇನಂತ ಹೇಳ್ತೀವಿ, ನಾವು ಅಟಾಮಿಕ್ ಮಾಡೆಲ್ ಅಂತ ಹೇಳ್ತೀವಿ. ಬಟ್ ರುದರ್ಫೋರ್ಡ್ ಮಾಡೆಲ್ಲು ನಮಗೆ ಯಾವೊಂದು ಸ್ಟೆಬಿಲಿಟಿನ ಮತ್ತು ಇದನ್ನು ಲೈನ್ ಸ್ಪೆಕ್ಟ್ರಾ ಒರಿಜಿನೇಷನನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಅಥವಾ ನಮಗೆ ಹೇಳಲಿಕ್ಕೆ ಒಂದು ಕಾನ್ಸೆಪ್ಟನ್ನು ನಮಗೆ ಇಲ್ಲೆಲ್ಲೂ ಕಾಂಟ್ರಿಬ್ಯೂಟ್ ಮಾಡಲಿಲ್ಲ. ಸೊ ದೋಸ್ ಆರ್ ದ 2 ಲಿಮಿಟೇಷನ್ಸ್ ಆಫ್ ದಿ ಬೋರ್ಸ್ ಅಟಾಮಿಕ್ ಮಾಡೆಲ್. ಇದಿಷ್ಟು ಯಾವುದು ಬೋರ್ಸ್ ಅಟಾಮಿಕ್ ಮಾಡೆಲಿನ ಒಂದು ಲಿಮಿಟೇಷನ್ಸು. ನೆಕ್ಸ್ಟ್ ಟೋಟಲ್ ಎನರ್ಜಿ ಆ್ಯಂಡ್ ರುದರ್ಫೋರ್ಡ್ ಮಾಡೆಲ್ ಆಫ್ ದ ಆಟಮ್ ಓದಿದ್ವಿ. ಡಿಸ್ಟೆನ್ಸ್ ಆಫ್ ದಿ ಕ್ಲೋಸೆಸ್ಟ್ ಅಪ್ರೋಚ್ ನೋಡಿದ್ವಿ ಅಲ್ವಾ. ಓಕೆ, ಥ್ಯಾಂಕ್ ಯು.